ಪ್ರತಿಭೆಗೆ ನಮ್ಮ ಪುರಸ್ಕಾರ ಅಂತೇಳಿ ಏನೀಗ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಭಾಳಷ್ಟು ಯಶಸ್ಸಿನ ಸಮಯದಲ್ಲಿ ನಾವಿದ್ದೀವಿ. ಕಳೆದ 2015ರಲ್ಲಿ ನಾವು ಸಂತೋಷ್ ಬೇಡುಟಿ ಅವರು ಸೇರಿ ಈ ಥರ ಒಂದು SSLC PUC ಮೆರಿಟ್ ಬಂದು ಸನ್ಮಾನ ಮಾಡಿ ಬೆತ್ತಟ್ಟಂಥ ಕೆಲಸ ಮಾಡಿ ನಾವು ಪ್ರಾರಂಭ ಮಾಡಿದ್ದು. ಅದು ಇವತ್ತಿನ ದಿನದವರೆಗೂ ಮುಂದುವರ್ಕೊಂಡು ಬಂದಿದೆ. ನಮ್ಮ ದುರ್ದೈವ ಅವರು ನಮ್ಮನ್ನು ಅಗಲಿ ಕಾಣದ ಊರಿಗೆ ಕೊಟ್ಬಿಟ್ಟಿದ್ದಾರೆ ಸಂತೋಷ್ ಬೇಡುಟಿ ಅವರು. ಅವರ ಅಗಲಿಕೆ ನಮಗೆ ಸದಾ ಕಾಡ್ತಾ ಇದ್ದ ನೋವು ಸದಾ ನಮ್ಮಲ್ಲಿ ಇರ್ತದೆ. ಆದರೂ ಸಹ ಅವನ ಒಂದು ಕನಸೇನಿತ್ತು ಸಮಾಜದ ಬಗ್ಗೆ ಮತ್ತು ಪ್ರಕೃತಿ ಬಗ್ಗೆ, ಪ್ರಾಣಿಗಳ ಬಗ್ಗೆ, ಪಕ್ಷಿಗಳ ಬಗ್ಗೆ ಅವನ ಒಂದು ದಯೆ, ಕರುಣೆ, ಅವನ ಒಂದು ಪ್ರಯತ್ನ ಅವೆಲ್ಲವೂ ಸಹ ನಾವು ಸಹ ಅವನ ಆಶೋತ್ತರಗಳ ಈಡೇರಿಸುವಂಥ ನಿಟ್ಟಿನಲ್ಲಿ ಮತ್ತು ಸಮಾಜಮುಖಿಯಾಗಿ ಕೆಲಸ ನಾವು ಮಾಡ್ಕೊಂಡು ಬರ್ತಾ ಇದ್ರಿಂದ ಇವತ್ತಿನ ದಿನ SSLCಲಿ PUCಲಿ ಅಂಕ ಗಳಿಸಿದಂಥ ಅತ್ಯುತ್ತಮ ವಿದ್ಯಾರ್ಥಿಗಳನ್ನ ಕರೆಸಿ ಇವತ್ತು ಸನ್ಮಾನಿಸಿ ಗೌರವಿಸಿ ಅವ್ರಿಗೆ ಬೆತ್ತಟ್ಟ ಕೆಲಸ ಮಾಡ್ತಾ ಇದ್ದೀವಿ. ಇದು ಅವ್ರಿಗೆ ಇನ್ನೊಂದಷ್ಟು ಶಕ್ತಿ ಬಂದು ಇನ್ನೂ ಹೆಚ್ಚು ಚೆನ್ನಾಗಿ ಓದಿ ಅವರ ಕುಟುಂಬನ ಪೋಷಣೆ ಮಾಡೋಂಥ ಒಂದು ದೂರದೃಶ್ಯ ಉದ್ಯೋಗಗಳಿಗೆ ಅವರು ಸೇರಂಥದ್ದಾಗಬೇಕು, ಕನಸುಗಳು ಕಟ್ಕೊಂಡು ಜೀವಿಸಂಥದ್ದಾಗಬೇಕು, ಕನಸುಗಳನ್ನ ಸಾಕಾರ ಮಾಡೋಂಥದ್ದಾಗಬೇಕು. ನಿಟ್ಟಿನಲ್ಲಿ ಭವಿಷ್ಯದ ಭಾರತ ಯುವಕರಿಂದ ಕಟ್ಟೋದಕ್ಕೆ ಮಾತ್ರ ಸಾಧ್ಯ. ಆ ಕನಸನ್ನ ಇವ್ರು ನನಸು ಮಾಡಲಿ ಅಂತೇಳಿ ನನ್ನ ಒಂದು ಆಶೆ. ಹಂಗಾಗಿ ನಾವು ಬೆತ್ತಟ್ಟಂಥ ಕೆಲಸ ಮಾಡ್ತಾ ಇದ್ದೀವಿ. ಅವ್ರಿಗೆ ಇವತ್ತೊಂದು 550 ತಕ್ಕ ಹೆಚ್ಚು ಮಕ್ಕಳು ನಾವು ಕಡಿಮೆ ತೊಗೊಂಡಿದ್ದೀವಿ. ಯಾಕಂದರೆ ಇದೇ SSLC ಮಕ್ಕಳೇ PUCಗೆ ಹೋಗೋದ್ರಿಂದ ನಾವು PUCಗೆ ಹೆಚ್ಚು ಗಮನ ಕೊಟ್ಟಿಲ್ಲ. PUCಗೆಲ್ಲ ಒಂದು 8-10 ಮಕ್ಕಳು, SSLC ಮಕ್ಕಳೇ ಹೆಚ್ಚಾಗಿದೆ. ವಿದ್ಯಾರ್ಥಿಗಳಿಗೆ ಎಲೆಕ್ಟ್ರಿಕ್ ವೆಹಿಕಲ್ ಕೊಟ್ಟಿದ್ದೀವಿ. ಇನ್ನೆಲ್ಲ ಕೆಲವು ರ್ಯಾಂಕ್ ಬಂದಿರೋ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪು ಮತ್ತು ಇದು ಕೊಟ್ಟಿದ್ದೀವಿ. ಇನ್ನೆಲ್ಲ ವಿದ್ಯಾರ್ಥಿಗಳಿಗೂ ಸಹ ಕೆಲವರಿಗೆ TV ಕೊಟ್ಟಿದ್ದೀವಿ. ಇನ್ನು ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಬಳಸೋದಕ್ಕೆ ಬ್ಯಾಗು ಮತ್ತು ಒಂದು ಇದಕ್ಕೆ ಬೋಟ್ ಕಂಪ್ನಿ ವಾಚ್ ಕೊಟ್ಟಿದ್ದೀವಿ. ಸೊ ಟೈಮು ಭಾಳ ಇಂಪಾರ್ಟೆಂಟ್. ಟೈಮ್ ಬಗ್ಗೆ ಅವ್ರಿಗೆ ಜವಾಬ್ದಾರಿ ಎಚ್ಚರಿಕೆ ಇರಲಿ ಅಂತೇಳಿ ವಾಚ್ ಯುವಕರಿಗೆ ಎಲ್ರಿಗೂ ಪ್ರೀತಿ ಅವಶ್ಯಕತೆ. ಹಾಗಾಗಿ ಅವರ ಟೈಮ್ ಬಗ್ಗೆ ಒಂದು ಎಚ್ಚರಿಕೆಯಾಗಿ ಹೆಜ್ಜೆ ಇಡಲಿ ಅಂತೇಳಿ ನಾವು ಈ ಒಂದು ಬಹುಮಾನ ಕೊಟ್ಟಿದ್ದೀವಿ.